ನಾವಿಬ್ಬರು ಅಣ್ಣ ತಂಗಿರು ಅಂತ. ಈ ಸಮಾಜ ನಿನ್ನ ಮಾತನ್ನು ನಂಬಬೇಕಲ್ಲ. ಅದು ಅಲ್ಲದೆ ಶಕುಂತಲಾ, ನೀನು ಈ ರೀತಿಯಾಗಿ ಗಂಡಸರೊಂದಿಗೆ ತಿರುಗಾಡಬಾರ್ದು. ಬಾರಮ್ಮ, ಮನೆಗೆ ಹೋಗೋಣ. ಇಲ್ಲ ಅತ್ತಿಗೆ, ನನ್ನ ಗೆಳತಿ ಮನೆಗೆ ಹೋಗಿ ಬರ್ತೀನಿ, ನೀವು ಮನೆಗೆ ಹೋಗಿ. ಆಯ್ತಮ್ಮ, ಬೇಗನೆ ಬಂದ್ಬಿಡು. ಯಾಕಂದ್ರೆ ಮನೆಗೆ ನಿಮ್ಮ ಅಣ್ಣಂದಿರು ಬಂದು ಸೇರೋದ್ರೊಳಗಾಗಿ ನೀನು ಮನೆಯಲ್ಲಿರ್ಬೇಕು. ಬೇಗನೆ ಬಂದ್ಬಿಡು. ಆಯ್ತು ಅತ್ತಿಗೆ, ಬೇಗನೆ ಬಂದ್ಬಿಡ್ತೀನಿ. ಮತ್ತೇನು ಶಕುಂತಲಾ, ನನ್ನ ನಿನ್ನ ಪ್ರೀತಿ ವಿಚಾರ ನಿನ್ನ ಅತ್ತಿಗೆ ತಿಳಿದಂತೆ ಆಯ್ತು ಕಣೆ. ಹೌದು ಪ್ರಕಾಶ್, ನಮ್ಮ ಅತ್ತಿಗೆ ಈಗ ನಮ್ಮ ವಿಷಯ ಎಲ್ಲ ಗೊತ್ತಾಯ್ತು. ನನಗೆ ತುಂಬಾನೇ ಭಯವಾಗ್ತಾ ಇದೆ. ಅಲ್ಲ ಚಿನ್ನ, ನಿನ್ನ ಜೊತೆ ನಾನಿರುವಾಗ ನಿನಗೇಕೆ ಭಯ ಆಗುತ್ತಿದೆ? ಪ್ರಕಾಶ್, ನಾವು ಆದಷ್ಟು ಬೇಗನೆ ಮದುವೆ ಆಗಬೇಕು. ಏನಂದೆ ಶಕುಂತಲಾ? ನಾವು ಆದಷ್ಟು ಬೇಗ ಮದುವೆ ಆಗೋಣ ಅಂತ ನೀನು ಹೇಳ್ತಾ ಇದೆಯಲ್ಲ, ಆದ್ರೆ ಇನ್ನು ನಾನು ಹಿಡಿದ ಕಾರ್ಯ ಇನ್ನು ನನ್ನ ಕೈಗೂಡಿಲ್ಲ. ನನ್ನ ಕಾರ್ಯ ಕೈಗೂಡಿದ ಮ್ಯಾಗೆ ಆಮೇಲೆ ನೋಡಿದರಾಯ್ತು ಮದುವೆ. ಈಗ ಹೇಗಾದ್ರೂ ನಮ್ಮ ಪ್ರೀತಿ ಸಾಗ್ತಾ ಇದೆಯಲ್ಲ ಚಿನ್ನ. ಪ್ರಕಾಶ್, ಈ ಸಮಾಜದಲ್ಲಿ ಪ್ರೀತಿಯನ್ನು ಸಾಗ್ತಾ ಇದೆ, ಆದ್ರೆ ಗಂಡ ಹೆಂಡತಿ ಆದಿದ್ರೆ ಈ ಸಮಾಜ ಒಪ್ಪಿಕೊಳ್ತಿದೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆಗಲಿ ನಮ್ಮ ತಂದೆಗಾಗಲಿ ಗೊತ್ತಾದ್ರೆ ನಮ್ಮ ನೆಟ್ಟಾಗಿರೋದಿಲ್ಲ. ಅದಕ್ಕಾಗಿ ನಾವಿಬ್ಬರು ಆದಷ್ಟು ಬೇಗನೆ ಮದುವೆ ಆದ್ರೆ ಯಾವ ಚಿಂತೆ ಇರೋದಿಲ್ಲ. ನೋಡಿ, ಏನೋ ನಿಮ್ಮ ಪ್ರೀತಿ ಮುಂದೆ ಸಾಗ್ತಾ ಇದೆ, ನೀವು ನಿಮ್ಮ ಕಾರ್ಯ ಸಾಧಿಸೋ ಮಟ ಅಲ್ಲಿ ಮಟ ಬೇಡ ಅಂತಿರಲ್ಲ. ಹಾಗಾದ್ರೆ ನಾವು ಇಬ್ಬರು ದೂರನೇ ಇದ್ ಬಿಡೋಣ. ಶಕುಂತಲಾ, ಇಲ್ಲಿವರೆಗೆ ನಾನು ಹೇಳಿದಂತೆ ನನ್ನ ಕಾರ್ಯವನ್ನು ಎಲ್ಲ ಮಾಡುತ್ತಾ ಬಂದಿದ್ಯಾ. ಹೋಗಲಿ ಚಿನ್ನ, ಆದಷ್ಟು ಬೇಗ ಮದುವೆ ಆದರಾಯ್ತು. ಅದಕ್ಕಾಗಿ ನೀನು ಇವತ್ತು ಈ ಒಂದು ಮಾತನ್ನು ಹೇಳುತ್ತೇನೆ, ನನ್ನ ಕಾರ್ಯ ಮುಗಿದ ಮೇಲೆ ಆದಷ್ಟು ಬೇಗ ನಾವು ಮದುವೆ ಆಗೋಣ ಚಿನ್ನ. ಪ್ರಕಾಶ್, ನಾನು ನಿಮ್ಗೊಂದು ಮಾತನ್ನು ಹೇಳ್ಬೇಕು. ಮಾತು? ಯಾವ ಮಾತಂತ ಹೇಳಬಾರ್ದೆ ಚಿನ್ನ? ಅದು ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ. ಓ, ಮದುವೆಗೆ ಅವಸರ ಮಾಡುತ್ತಿರುವ ಈ ಹೆಣ್ಣು ಈಗ 3 ತಿಂಗಳ ಗರ್ಭಿಣಿ. ಇವಳು ನನಗೆ ಗರ್ಭಿಣಿ ಆಗ್ತೀಯೇನ ಕ್ಯಾರಂಟಿ. ಇದನ್ನ ಹೀಗೆ ಬಿಡಬಾರದು. ಸಿಗುತ್ತಾ ಇರುವಾಗಲೇ ಸುಟ್ಟಾಕಿ ಬಿಡಬೇಕು. ಇವತ್ತು ಈ ಹೆಣ್ಣನ್ನು ಹೇಗಾದ ಮರಳು ಮಾಡಿ ಇಲ್ಲಿಂದ ಕಳಿಸ್ಲೇಬೇಕು. ಹೋಗಲಿ ಬಿಡು ಚಿನ್ನ, ನೀನು ಅಂದ್ಕೊಂಡಂಗೆ ಆದಷ್ಟು ಬೇಗ ಮದುವೆ ಆಗೋಣ. ಏಕೆಂದ್ರೆ ಇವತ್ತು ನನಗೆ ತುಂಬಾ ಸಂತೋಷವಾದ ಸುದ್ದಿನೇ ಹೇಳಿದ್ಯಾ. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಎಂಪಾದ ಗೀತೆ ಹಾಡಬಾರ ಚಿನ್ನ? ಹೌದು ಪ್ರಕಾಶ್, ಈಗ ನನ್ನ ಮನಸ್ಸಿಗೆ ಸಂತೋಷ ಆಯಿತು.